ಪತ್ರಕರ್ತ ಮಿತ್ರರೇ, ಇಂದಿನ ಪತ್ರಿಕಾಗೋಷ್ಠಿಯ ವಿಷಯ ತಮ್ಮ ಕೈಗೆ ಈಗಾಗಲೇ ಸೇರಿದೆ. ಕಳೆದ ಮೇ ಮತ್ತು ಜೂನ್ನಲ್ಲಿ ಗುಲ್ಬರ್ಗಾ ಯೂನಿವರ್ಸಿಟಿಯ ಆವರಣದೊಳಗಡೆ ಅಲ್ಲಿಯ ಕಾರ್ಮಿಕರು ಧರಣಿಯನ್ನ ಹಮ್ಮಿಕೊಂಡಿದ್ರು. ಆ ಧರಣಿಗೆ ಹೋದಂತ ಸಂದರ್ಭದಲ್ಲಿ ಒಂದೆರಡು ವಿಷಯಗಳನ್ನ ಆ ಕಾರ್ಮಿಕರ ಎದುರುಗಡೆ ಇಟ್ಟಿದ್ವಿ. ಒಂದು, ನಿಂಗಪ್ಪ ಕೊಣ್ಣೂರ್ ಫಿಸಿಕಲ್ ಡಿಪಾರ್ಟ್ಮೆಂಟ್ ಇರುವಂತವರು ಮೌಲ್ಯಮಾಪನ ಕುಲಸಚಿವರಾಗಿ ನೇಮಕಗೊಂಡಿದ್ದಾರೆ. ಅಂದ್ರೆ ನಕಲಿ ಎಲ್ಲ ಕುಲಸಚಿವರಿದ್ದಾರೆ ಮತ್ತು ಇನ್ನೊಂದು ನಕಲಿ ಸಿಂಡಿಕೇಟ್ ಮೆಂಬರ್ ಇದ್ದಾರೆ ಅಂತ ಹೇಳಿದ್ವಿ. ಅದನ್ನ ಕೇಳಿದಂತಹ ಈ ನಕಲಿ ಸಿಂಡಿಕೇಟ್ ಮೆಂಬರು ಆ ಕಾರ್ಮಿಕರ ಎದುರುಗಡೆ ಮಾತನಾಡ್ತಾ, ನೀವು ನಕಲಿ ಸಿಂಡಿಕೇಟ್ ಅಂದ್ರು ಯಾಕೆ ಕೂತ್ರಿ, ಪ್ರಶ್ನೆ ಮಾಡಬೇಕಾಗಿತ್ತು ಅವರಿಗೆ ಅಂತ ಹೇಳಿ ಪ್ರಚೋದನೆ ಕೊಟ್ಟಿದ್ರು. ಈಗ ಅವ್ರು ನಕಲಿ ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳನ್ನ ತಮ್ಮ ಕೈಗೆ ಇಟ್ಟಿದ್ದೀವಿ. 2024 8ನೇ ತಿಂಗಳಲ್ಲಿ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಸಿಂಡಿಕೇಟ್ ಮೆಂಬರ್ಸ್ಗಳನ್ನ 6 ಜನರನ್ನ ಆಯ್ಕೆ ಮಾಡಬೇಕು ಅಂತ ಒಂದು ಸುತ್ತೋಲೆ ಬರುತ್ತೆ. ಆ ಪ್ರಕಾರ ಕಾಂಗ್ರೆಸ್ಸಿನ ಶಾಸಕರು ಮಂತ್ರಿಗಳ ಶಿಫಾರಸ್ಸಿನ ಮೇಲೆ ಇವರೆಲ್ಲ ಅಲ್ಲಿ ನೇಮಕಗೊಳ್ತಾರೆ. ನೇಮಕ ಆದ್ಮೇಲೆ 1 ತಿಂಗಳ ಒಳಗಾಗಿ ಅವರ ಸ್ನಾತಕೋತ್ತರ ಪದವಿಯ ದಾಖಲೆಗಳನ್ನ ಕಡ್ಡಾಯವಾಗಿ ಅಲ್ಲಿ VC ಅವರಿಗೆ ಕೊಡಬೇಕು. ಇಲ್ಲಿ ಒಬ್ರು ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರ ಶಿಫಾರಸು ಮತ್ತು ಇನ್ನಿತರ ಕಾಂಗ್ರೆಸ್ ಮುಖಂಡರ ಶಿಫಾರಸ್ಸಿನ ಮೇಲೆ ನೇಮಕಗೊಂಡಂತ ಉದಯಕಾಂತ್ ಅನ್ನುವಂತಹ ವ್ಯಕ್ತಿ, ಇವರು ಕೂಡ ಅಲ್ಲಿ ಸದಸ್ಯರಾಗ್ತಾರೆ. 2-3 ಬಾರಿ ಇವರಿಗೆ ದಾಖಲೆಗಳನ್ನ ನೀಡಿ ಅಂತ ಯೂನಿವರ್ಸಿಟಿಯವರು ಸೂಚನೆ ಕೊಟ್ಟರೂ ಕೂಡ ದಾಖಲೆ ನೀಡುವಲ್ಲಿ ವಿಳಂಬ ನೀತಿಯನ್ನ ಅನುಸರಿಸ್ತಾರೆ. ಕೊನೆಗೆ ಒತ್ತಾಯಕ್ಕೆ ಮಣಿದು ಕೆಲ ದಾಖಲೆಗಳನ್ನ ಕೊಡ್ತಾರೆ. ಆ ಕೊಟ್ಟಂತಹ ದಾಖಲೆಗಳನ್ನ ಇವರು ಯಾವ ಶಾಲೆ, ಕಾಲೇಜು ಮತ್ತು ವಿಶ್ವವಿದ್ಯಾಲಯದಲ್ಲಿ ಓದಿರ್ತಾರೋ ಅವರಿಂದ ದೃಢೀಕೃತವಾಗಿರುವಂತಹ ದಾಖಲೆಗಳು ನೀಡಬೇಕು ಅಂತ ಒಂದು ಕಡ್ಡಾಯವಾದ ಸೂಚನೆ ಇದೆ. ದುರ್ದೈವ, ಇವರು ಓದಿರುವಂತಹ ಯಾವುದೇ ಶಾಲೆ ಮತ್ತು ಕಾಲೇಜಿನ ಆಡಳಿತ ಮಂಡಳಿ ದೃಢೀಕರಿಸದೇನೆ ಅಲ್ಲೇ ಶಿಫಾರಸ್ಸಿನ ಮೂಲಕ ನೇಮಕಗೊಂಡಂತಹ ನಿಂಗಪ್ಪ ಕೊಣ್ಣೂರ್ ನಕಲಿ ಮೌಲ್ಯಮಾಪನದ ಕುಲಸಚಿವರು, ಇವರೇ ಅಟೆಸ್ಟೆಡ್ ಮಾಡಿಕೊಡ್ತಾರೆ. ಮತ್ತೆ ಇವರು ಗುಜರಾತಿನ ಒಂದು ಯೂನಿವರ್ಸಿಟಿಯಲ್ಲಿ ಕೆಲೋರೆಕ್ಸ್ ಟೀಚರ್ಸ್ ಯೂನಿವರ್ಸಿಟಿ ಅಂತ ಇದೆ, ಅಲ್ಲಿ ನಾನು ಅಭ್ಯಾಸ ಮಾಡಿದ್ದೀನಿ ಅಂತ ಹೇಳಿ ಅಂಕಪಟ್ಟಿ ಕೊಟ್ಟಿದ್ದಾರೆ 2 ವರ್ಷ. ಇವರು ಗುಜರಾತ್ ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ ದೃಢೀಕರಿಸ್ಕೊಂಡು ಬರ್ಬೇಕಾಗಿತ್ತಲ್ಲ ಇವರು. ಆದ್ರೆ ಇವರು ಇಲ್ಲೇ ನಿಂಗಪ್ಪ ಕೊಣ್ಣೂರ್ ಅವ್ರ ಹತ್ರನೇ ಸೀಲ್ ಹಾಕೊಂಡು ವಿಶ್ವವಿದ್ಯಾಲಯಕ್ಕೆ, ಸರ್ಕಾರದಕ್ಕೆ ಇವರು ಕಣ್ಣಿಗೆ ಮಣ್ಣೆರಚುವಂತಹ ಕೆಲಸ ಉದಯಕಾಂತ್ ಅವರು ಮಾಡಿದ್ದಾರೆ, ಕಾಂಗ್ರೆಸ್ಸಿನ ಕಾರ್ಯಕರ್ತರು. ಇಲ್ಲಿ ಸೀಲು ಈ ಯೂನಿವರ್ಸಿಟಿ, ಮೇಲಿನ ಯೂನಿವರ್ಸಿಟಿದಾಗಿರ್ಬೇಕಾಗಿತ್ತು. ಅವರೇ ನಕಲಿ ಇದ್ದಾರೆ. ಮತ್ತೊಬ್ಬ ನಕಲಿಯ ಸದಸ್ಯರನ್ನ ಇವರು ದೃಢೀಕರಿಸಿ ಕೊಡ್ತಾರಂದ್ರೆ ಕಳ್ಳನಿಗೊಬ್ಬ ಬಲುಗಳ್ಳ
ಇವತ್ತು ಯೂನಿವರ್ಸಿಟಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತು BA ಓದಿದ್ದಾರೆ, ಲಾ ಓದಿದ್ದಾರೆ, ಇಲ್ಲೇ ಧಾರವಾಡದಲ್ಲಿದೆ, ಕಾಲೇಜು ಕೂಡ ಇಲ್ಲೇ ಇದ್ದಾವೆ, ಅವರು ಓದಿದಂಥ ಹೈಸ್ಕೂಲ್ ಕೂಡ ಇಲ್ಲೇ ಇದೆ. ಅಲ್ಲಿಯ ಯಾವುದೇ ಮುಖ್ಯ ಉಪಾಧ್ಯಾಯರಿಂದ ಇವರು ದೃಢೀಕರಿಸದೇ ಅನಧಿಕೃತವಾಗಿ ಸಿಂಡಿಕೇಟ್ ಸದಸ್ಯರಾಗಿ ನೇಮಕಗೊಂಡಿದ್ದಾರೆ. ಇಷ್ಟೆಲ್ಲ ದಾಖಲೆಗಳು ಅಧಿಕಾರಿಗಳ ಕೈ ಸೇರಿದರೂ ಕೂಡ ಈ ವ್ಯಕ್ತಿಯನ್ನ ಕಿತ್ತು ಹಾಕ್ಲಿಕ್ಕೆ ಯಾವುದೇ ಕ್ರಮ ಯೂನಿವರ್ಸಿಟಿಯವರು ತೆಗೆದುಕೊಂಡಿಲ್ಲ ಅಂದ್ರೆ ಇವ್ರ ಮೇಲೆ ನಮಗೆ ಸಂಶಯ ಬರ್ತಾ ಇದೆ. ಇಂತಹ ನಕಲಿ ಸದಸ್ಯರು, ನಕಲಿ ಮೌಲ್ಯಮಾಪನ ಕುಲಸಚಿವರಿಂದಾಗಿ ಗುಲ್ಬರ್ಗಾ ಯೂನಿವರ್ಸಿಟಿಯ ವಾತಾವರಣ ಹದಗೆಟ್ಟು ಹೋಗಿದೆ. ಡಿಗ್ರಿ ಎಕ್ಸಾಮ್ ಸೆಂಟರ್ಗಳನ್ನ ಮಾಡುವುದಕ್ಕಾಗಿ ವ್ಯವಹಾರ ಕುದುರಿಸ್ತಾ ಇದ್ದಾರೆ ಒಳಗಡೆ ಕೂತ್ಕೊಂಡು. ಹೀಗಾದ್ರೆ ಉತ್ತಮ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಸಾಧ್ಯ ಇದೆನಾ? ಇದನ್ಯಾಕೆ ಉನ್ನತ ಶಿಕ್ಷಣ ಇಲಾಖೆ ಗಮನಿಸ್ತಾ ಇಲ್ಲ? ಅದಕ್ಕಿಂತಲೂ ಹೆಚ್ಚಾಗಿ ಇಲ್ಲಿಯ ಸಚಿವರು, ಅವ್ರ ಕಣ್ಣಿಗೆ ಇಂಥವೆಲ್ಲ ಯಾಕೆ ಕಾಣ್ತಾ ಇಲ್ಲ? ಇತ್ತೀಚೆಗೆ ತಾವೇ ಒಂದು ಪ್ರಶ್ನೆ ಮಾಡಿದ್ರಿ, ನಿಂಗಪ್ಪ ಕೊಣ್ಣೂರ್ ಅವರನ್ನ ಯಾಕೆ ನೀವು ಅಲ್ಲಿ ಕೊಟ್ಟಿದ್ದೀರಿ ಅಂದ್ರೆ ಅಪ್ಲಿಕೇಶನ್ ಆಫ್ ಮೈಂಡ್ ಇರಲಿಲ್ಲ ಅಂತ ಒಂದು ಆನ್ಸರ್ ಕೊಟ್ಟರು. ಆಗ್ಲಾದ್ರೂ ಸಚಿವರು ಯಾಕೆ ಎಚ್ಚೆತ್ತುಕೊಂಡು ಆ ವ್ಯಕ್ತಿಯ ಮೇಲೆ ಕ್ರಮ ತೆಗೆದುಕೊಳ್ಳಿಲ್ಲ? ಆ ವ್ಯಕ್ತಿಯನ್ನ ಡಿಮೋಷನ್ ಯಾಕೆ ಮಾಡಲಿಲ್ಲ? ಉದಯಕಾಂತ್ ಇತ್ತೀಚೆಗೆ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಕೋರಂಟಿ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿದರು. ಕೋರಂಟಿ ಅಂದ್ರೆ ಅದೊಂದು ಗ್ಯಾರಂಟಿ ಅಂತ. ಅವರೇ ಗ್ಯಾರಂಟಿ ಇಲ್ಲ, ಇವರು ಮತ್ತೊಬ್ಬರಿಗೆ ಗ್ಯಾರಂಟಿ ಕೊಡಿಸ್ಲಕ್ಕೆ ಹೋಗ್ತಾರೆ ಅಂದ್ರೆ ಇವರು ಆ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ. ಮತ್ತು ಇವರು ಇಲ್ಲಿಯವರೆಗೆ ತೆಗೆದುಕೊಂಡಂತಹ ಸರ್ಕಾರಿ ಸೌಲಭ್ಯಗಳನ್ನ ವಾಪಸ್ ಪಡಿಬೇಕು.